ಬಹುಶಃ 2-3 ದಿನಗಳ ಹಿಂದೆ ಅಷ್ಟೇ ಮಾಲೂರಿನ ಉಡಿ ವಿಜಯ್ ಕುಮಾರ್ ಅವರು ಮತ್ತು ರಾಮೇಗೌಡರು ಸೇರಿದಂತೆ ಅನೇಕ ಜನ ಮುಖಂಡರುಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಆಶೀರ್ವಾದವನ್ನು ಪಡಿತಕ್ಕಂಥ ಹಿನ್ನೆಲೆಯಲ್ಲಿ ಭೇಟಿಯನ್ನ ಮಾಡಿ ತಾವು ಕೂಡ ಬಂದು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಕ್ಕಂಥ ಮಾಲೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಮ್ಮುಖದಲ್ಲಿ ತಮ್ಮ ಒಂದು ಮಾರ್ಗದರ್ಶನವನ್ನು ನೀಡಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಗೌರವದಿಂದ ಆಹ್ವಾನವನ್ನು ಕೊಟ್ಟಂತ ಉಡಿ ವಿಜಯ್ ಕುಮಾರ್ ಅವರು ಮತ್ತೆ ರಾಮೇಗೌಡರಿಗೆ ಮತ್ತೆ ತಾಲೂಕಿನ ಎಲ್ಲ ಮುಖಂಡರುಗಳಿಗೆ ಗೌರವವನ್ನು ಸೂಚಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಂದು ಬಹುಶಃ ಇವತ್ತಿನ ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸಮಯವನ್ನು ಮೀಸಲಿಟ್ಟು ಉಡಿ ವಿಜಯ್ ಕುಮಾರ್ ಅವರಿಗೆ ರಾಮೇಗೌಡರಿಗೆ ಸೇರಿದಂತೆ ಪಕ್ಷದ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳಿಗೆ ಆಶೀರ್ವಾದವನ್ನು ಮಾಡ್ತಾ ಇರತಕ್ಕಂಥದ್ದು ಬಹುಶಃ ಈ ಕಾರ್ಯಕ್ರಮದ ಒಂದು ವಿಶೇಷತೆ ಅಂತಕ್ಕಂಥದ್ದು ನಾನಾದರೂ ಕೂಡ ಭಾವಿಸಿದ್ದೇನೆ. JP ಭವನ ಒಂದು ರೀತಿ ಜನತಾದಳ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಇದು ನಮ್ಮ ಪಾಲ್ಗೆ ಒಂದು ದೇವಾಲಯ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಇಂಥ ಒಂದು ದೇವಾಲಯದ ಒಂದು ಸನ್ನಿಧಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಮಾಲೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಹುಶಃ 250ಕ್ಕೂ ಹೆಚ್ಚು ಬೂತ್ಗಳಿಂದನೂ ಕೂಡ ಬೂತಿನ ಸದಸ್ಯರುಗಳು ಬಂದಿದ್ದೀರಿ, ಮುಖಂಡರುಗಳು ಬಂದಿದ್ದೀರಿ, ಉಡಿ ವಿಜಯ್ ಕುಮಾರ್ ಅವರ ಬೆಂಬಲಿಗರು ಬಂದಿದ್ದೀರಿ, ರಾಮೇಗೌಡರ ಅಭಿಮಾನಿಗಳು ಬಂದಿದ್ದೀರಿ. ಈಗಾಗಲೇ 1.5 ಗಂಟೆಗೂ ಹೆಚ್ಚು ಜಿಲ್ಲೆಯ ನಾಯಕರುಗಳು, ರಾಜ್ಯ ನಾಯಕರುಗಳು ಮಾತನಾಡಿರ್ತಕ್ಕಂಥ ಪ್ರತಿಯೊಂದು ಅಂಶವೂ ಕೂಡ ತಾವೆಲ್ಲರೂ ಬಹಳ ಗಂಭೀರವಾಗಿ ಸ್ವೀಕಾರವನ್ನು ಮಾಡಿದ್ದೀರಾ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಉಡಿ ವಿಜಯ್ ಕುಮಾರ್ ಅವರು ಜೊತೆಯಲ್ಲಿ ರಾಮೇಗೌಡರ ಬಗ್ಗೆ ಇವತ್ತು ವಿಶೇಷವಾಗಿ ಕೆಲವೊಂದಷ್ಟು ವಿಚಾರಗಳನ್ನ ನಾನು ಈ ಒಂದು ವೇದಿಕೆ ಮೂಲಕ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಉಡಿ ವಿಜಯ್ ಕುಮಾರ್ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ನನ್ನ ಅವರ ಸಂಬಂಧ ಕೇವಲ ರಾಜಕಾರಣಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂಬಂಧ ಅಲ್ಲ. ಕಾರಣ ನಾನು ಅವರು ಬಹಳ ನಿರಂತರವಾಗಿ ಒಡನಾಟದಲ್ಲಿ ಸಂಪರ್ಕದಲ್ಲಿ ಈಗಿನಿಂದ ಅಲ್ಲ, ಅವರು ಹೇಳದಂತೆ ಬಹುಶಃ 1.5-2 ವರ್ಷ 2.5 ವರ್ಷದಿಂದ ನಿರಂತರವಾಗಿ ಅವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೇನೆ. ಆದರೆ ಬಹುಶಃ ನೀವು ಯಾವಾಗಾದರೂ ಅವ್ರಿಗೆ ಕೇಳ್ಬೋದು, ನಾನು ಯಾವತ್ತೂ ಕೂಡ ನಮ್ಮ ಸ್ವಾರ್ಥಕ್ಕೋಸ್ಕರ ದುಡುಕಿ ಮತ್ತೊಬ್ಬರು ರಾಜಕಾರಣದ ಭವಿಷ್ಯವನ್ನು ಹಾಳು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ನಾನಂತೂ ಕೂಡ ಇಟ್ಕೊಂಡಿಲ್ಲ. ಹಾಗಾಗಿ ನಾನು ಯಾವಾಗಲೂ ಕೂಡ ಉಡಿ ವಿಜಯ್ ಕುಮಾರ್ ಅವ್ರಿಗೆ ಒಂದು ಮಾತನ್ನ ತಿಳಿಸ್ತಾ ಬರ್ತಾ ಇದ್ದೆ, ಸೂಕ್ತ ಸಮಯ ಸಂದರ್ಭ ಎಲ್ಲವೂ ಕೂಡ ತಾಯಿ ಚಾಮುಂಡೇಶ್ವರಿಯ ಒಂದು ಅನುಗ್ರಹದೊಂದಿಗೆ ಮುಂದೊಂದು ದಿನ ನೀವು ಈ ಪಕ್ಷವನ್ನ ಸೇರ್ಪಡೆ ಆಗ್ತಕ್ಕಂಥ ಒಂದು ಶುಭ ಸಂದರ್ಭ ಬರುತ್ತೆ. ಅಲ್ಲಿಯವರೆಗೂ ಕೂಡ ನಮ್ಮ ನಿಮ್ಮ ಸಂಬಂಧ ಇದೇ ರೀತಿ ಗಟ್ಟಿಯಾಗಿ ಮುಂದುವರಿಲಿ ಅಂತಕ್ಕಂಥದ್ದನ್ನ ನಾನು ಹೇಳ್ತಾನೆ ಬಂದೆ. ಯಾವತ್ತೂ ಕೂಡ ದುಡುಕಿ ಯಾವ ರಾಜಕಾರಣ ಭವಿಷ್ಯವನ್ನು ಹಾಳು ಮಾಡಬಾರ್ದು. ಆದರೆ ಬಹುಶಃ ಇವತ್ತು ಆ ಒಂದು ಶುಭ ಸಂದರ್ಭ ನಮ್ಮ ಕಣ್ಣೆದುರುಗಡೆ ಬಂದು ನಿಂತಿದೆ. ಅದಕ್ಕೆ ಒಂದು ಕಡೆ ಉಡಿ ವಿಜಯ್ ಕುಮಾರ್ ಅವರು ತಗೊಂಡಿರ್ತಕ್ಕಂಥ ಬಹುದೊಡ್ಡ ರಾಜಕೀಯದ ಒಂದು ನಿರ್ಧಾರ, ಅದರ ಜೊತೆಯಲ್ಲಿ ಇವತ್ತು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ, ರಾಮಣ್ಣ ಅವರು ಇವತ್ತು ಈ ವೇದಿಕೆ ಮೇಲೆ ಕೊಟ್ಟಂತ ಒಂದು ಸ್ಪಷ್ಟವಾದಂತ ಸಂದೇಶ, ಅವರ ಹೃದಯ ವೈಶಾಲ್ಯತೆ ಎಷ್ಟಿದೆ, ಇವತ್ತು ಜನತಾದಳ ಪಕ್ಷ ಇರಬಹುದು, ಪಕ್ಷದ ನಾಯಕರ ಮೇಲೆ ಎಷ್ಟು ವಿಶ್ವಾಸವನ್ನ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಅವರ ನುಡಿಮುತ್ತಿನ ಮಾತುಗಳನ್ನ ಮೂಲಕ ಇವತ್ತು ರಾಮೇಗೌಡರು ಎರಡೂ ಪಕ್ಷ ಅಂದ್ರೆ ಇವತ್ತೇನು ಉಡಿ ವಿಜಯ್ ಕುಮಾರ್ ಅವರು ಕಳೆದ
ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನ ಜನತಾ ಪಕ್ಷದಿಂದ ಅಂತಿಮವಾಗಿ ಅವರಿಗೆ ಟಿಕೆಟ್ ಸಿಕ್ಕದೆ ಹೋದಂಥ ಹಿನ್ನೆಲೆಯಲ್ಲಿ ಸ್ಪರ್ಧೆ ಮಾಡಬೇಕಾದಂಥ ಸಂದಿಗ್ಧ ಪರಿಸ್ಥಿತಿ ಬಂತು. ಅವರ ಪಕ್ಷವನ್ನು ಇವತ್ತು ಜನತಾದಳ ಪಕ್ಷಕ್ಕೆ ವಿಲೀನವನ್ನು ಮಾಡುವ ಮೂಲಕ ಇಲ್ಲಿ ರಾಮೇಗೌಡರು ಮಾತನಾಡಿರ್ತಕ್ಕಂಥ ಮಾತಿರ್ಬೋದು ಅಥವಾ ಉಡಿ ವಿಜಯ್ ಕುಮಾರ್ ಅವರು ಮಾತನಾಡಿರ್ತಕ್ಕಂಥ ವಿಚಾರಗಳು ಗಮನಿಸಿದಂಥ ಸಂದರ್ಭದಲ್ಲಿ ಕೇವಲ ಇದು ಇಬ್ಬರು ದೊಡ್ಡ ದೊಡ್ಡ ನಾಯಕರುಗಳ ಸಮ್ಮಿಲನ ಅಷ್ಟೇ ಅಲ್ಲ, ಪಕ್ಷದ ಕಾರ್ಯಕರ್ತ ಬಂಧುಗಳು ಇವತ್ತು ಉಡಿ ವಿಜಯ್ ಕುಮಾರ್ ಅವರ ಬೆಂಬಲಿಗರೇನಿದ್ದೀರಿ, ರಾಮೇಗೌಡರ ಅಭಿಮಾನಿಗಳೇನಿದ್ದೀರಿ ಕ್ಷೇತ್ರದಲ್ಲಿ, ಇಬ್ಬರನ್ನು ಕೂಡ ಪರಸ್ಪರ ಗೌರವದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಮುನ್ನುಗ್ಗಬೇಕು. ಒಂದು ಒಳ್ಳೆಯ ಉದ್ದೇಶಕ್ಕೆ ಕೈ ಜೋಡಿಸಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ಚಿತ್ರಣವನ್ನು ಬದಲಾವಣೆ ಮಾಡಬೇಕು. ಒಟ್ಟಾರೆಯಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಏನು ಕುಂಠಿತಗೊಂಡಿದೆ, ಕುಸಿತೋಗಿದೆ. ಅದಕ್ಕೆ ಒಂದು ಹೊಸ ವೇಗವನ್ನು ಕೊಡಬೇಕು, ಒಂದು ಹೊಸ ಚೈತನ್ಯವನ್ನು ತುಂಬಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಇಬ್ಬರು ನಾಯಕರುಗಳು, ಇಬ್ಬರು ಬೆಂಬಲಿಗರಿಗೆ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದರೆ 100ಕ್ಕೆ 100ರಷ್ಟು ಯಾರೂ ಕೂಡ ಅನುಮಾನ ಪಡ್ತಕ್ಕಂಥದ್ದು ಬೇಡ. ಇಬ್ಬರು ನಾಯಕರುಗಳ ಒಂದು ಸಮ್ಮಿಲನ ಇವತ್ತೇನಾಗಿದೆ, ಎಲ್ಲ ಕಾರ್ಯಕರ್ತ ಬಂಧುಗಳು ಜೊತೆಯಲ್ಲಿ ಗೂಡಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಯಾವುದೇ ಸ್ಥಳೀಯ ಚುನಾವಣೆಗಳು ಎದುರು ನೋಡ್ತಕ್ಕಂಥದ್ದನ್ನು ನಾವೇನು ಕಾಣಬಹುದು ಬಹುಶಃ ಈ ವರ್ಷ ಅಥವಾ ಮುಂದಿನ ವರ್ಷ. ಅದೆಲ್ಲದಕ್ಕೂ ಕೂಡ ನಾವು ನೀವೆಲ್ಲರೂ ಕೂಡ ತಯಾರಾಗಬೇಕಾಗ್ತದೆ. ಕಾರಣ, ನಾನು ಅನೇಕ ಕಡೆ ಭಾಷಣ ಮಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ದೇನೆ. ನಮ್ಮನ್ನ ಸಂಸದರಾಗಿ ಮಾಡ್ತಕ್ಕಂಥದ್ದಕ್ಕೆ, ನಮ್ಮ ಪಕ್ಷದಲ್ಲಿ ನೀವು ಶಾಸಕ ಸ್ಥಾನವನ್ನು ಕೊಡ್ತಕ್ಕಂಥದ್ದಕ್ಕೆ ನೀವು ಮಾಡ್ತಕ್ಕಂಥ ಹೋರಾಟ, ಆ ಹೋರಾಟಕ್ಕೆ ಇವತ್ತು ಬೆಂಬಲವಾಗಿ ನಿಂತ್ಕೊಳ್ಬೇಕಾಗಿರ್ತಕ್ಕಂಥದ್ದು ಜನತಾದಳ ಪಕ್ಷದ ಕರ್ತವ್ಯ. ಹಾಗಾಗಿ ಇನ್ನೂ ವಿಧಾನಸಭಾ ಚುನಾವಣೆ 2 ವರ್ಷ ದೂರ ಇದೆ. ಅದಕ್ಕಿಂತ ಮುಂಚಿತವಾಗಿ ಬರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಚುನಾವಣೆ. ನಮ್ಮ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಿಸಬೇಕು. ಕಾರ್ಯಕರ್ತರ ಕೈಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಮಾಲೂರು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ನೀವೆಲ್ಲರೂ ಕೂಡ ಮುಖ್ಯವಾದಂಥ ಪಾತ್ರಧಾರಿಗಳಾಗಬೇಕು ಅಂತಕ್ಕಂಥ ಭಾವನೆಯಿಂದ ನಾವು ನೀವೆಲ್ಲರೂ ಕೂಡ ಹೆಜ್ಜೆ ಹಾಕೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಹೇಳ್ತಾ, ಮತ್ತು ವೇದಿಕೆ ಮೇಲೆ ಈಗ ತಾನೇ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ವೆಂಕಟ ಶಿವಾರೆಡ್ಡಿ ಸಾಹೇಬರು ಮಾತನಾಡಿದ್ದಾರೆ. ಹಿರಿಯಕರು, ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಜೊತೆಯಲ್ಲಿ ಕೋಲಾರಿನ ಸಂಸದರು, ಬಹುಶಃ ಅತ್ಯಂತ ಪ್ರಾಮಾಣಿಕರಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು. ಬಹುಶಃ ಅವರ ಕಾಲದಿಂದ, ತಂದೆಯವ್ರ ಕಾಲದಿಂದನೂ ಕೂಡ ನಿರಂತರವಾಗಿ ಅವರ ತಾಯಿಯವರು ಇರ್ಬೋದು, ಮಲ್ಲೇಶ್ ಬಾಬಣ್ಣ ಅವರು ಇರ್ಬೋದು, ಪಕ್ಷದ ಜೊತೆಯಲ್ಲಿ ಎಂಥ ಸಂಕಷ್ಟದ ಕಾಲದಲ್ಲೂ ಕೂಡ ಪಕ್ಷದ ನಾಯಕರ ಜೊತೆಯಲ್ಲಿ ನಿಂತು ಪಕ್ಷವನ್ನು ಕಟ್ಟಿರ್ತಕ್ಕಂಥವ್ರನ್ನ ಗುರುತಿಸಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಆಶೀರ್ವಾದದಿಂದ ಟಿಕೆಟ್ ಅನ್ನ ಕೊಟ್ಟ ನಂತರ ಅವರನ್ನ ಸಂಸದರಾಗಿ ಆಯ್ಕೆ ಮಾಡ್ತಕ್ಕಂಥದ್ದಕ್ಕೆ ಉಡಿ ವಿಜಯ್ ಕುಮಾರ್ ಅವರ ಪಾತ್ರವೂ ಕೂಡ ಬಹಳ ದೊಡ್ಡದಿದೆ. ಯಾಕೆಂದ್ರೆ ಬಹಳ ಜನ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಉಡಿ ವಿಜಯ್ ಕುಮಾರ್ ಅವರು ಕೂಡ ಈ ಮಾತಿನ ವೇದಿಕೆ ಮೂಲಕ ಹಂಚ್ಕೊಂಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಕರೆಯನ್ನ ಮಾಡಿ, ಉಡಿ ವಿಜಯ್ ಕುಮಾರಣ್ಣ ಅವರೇ, ನೀವು ನಮ್ಮ ಮಲ್ಲೇಶ್ ಬಾಬಣ್ಣ ಅವರ ಜೊತೆಯಲ್ಲಿ ಒಂದು ಸಂಸತ್ ಚುನಾವಣೆಗೆ ನಿಮ್ಮ ಬೆಂಬಲವನ್ನು ಸೂಚಿಸಬೇಕು, ನಿಮ್ಮ ಬೆಂಬಲಿಗರಿಗೂ ಕೂಡ ಒಂದು ಮಾತನ್ನ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದಾಗೆ ತತ್ಕ್ಷಣ ದೊಡ್ಡವರ ಮಾತಿಗೆ ಬೆಲೆ ಕೊಟ್ಟು, ಕುಮಾರಣ್ಣ ಅವರ ಮಾತಿಗೆ ಬೆಲೆ ಕೊಟ್ಟು, ಉಡಿ ವಿಜಯ್ ಕುಮಾರ್ ಅವರು ಕೂಡ ಬಹಳ ಒಂದು ಮುಖ್ಯವಾದಂಥ ಪಾತ್ರ ಮಾನ್ಯ ಮಲ್ಲೇಶ್ ಬಾಬಣ್ಣ ಅವರಿಗೆ ಸಂಸದರಾಗಿ ಮಾಡ್ತಕ್ಕಂಥದ್ರಲ್ಲಿ ರಾಮಣ್ಣ ಅವರು, ಉಡಿ ವಿಜಯ್ ಕುಮಾರ್ ಅವರು ಇಬ್ರು ಸೇರಿ ಬಹುಶಃ ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಆದರೂ ಕೂಡ ನನಗೆ ಸಮಾಧಾನ ಇಲ್ಲ. ನಿಮ್ಗೆ ಗೊತ್ತಿದೆ, ಲೀಡಿನ ಅಂತರ ಬಹುಶಃ ಯಾವ ಮಟ್ಟಕ್ಕೆ ಬರಬೇಕಾಗಿತ್ತು ಆ ಮಟ್ಟಕ್ಕೆ ಬರಲಿಲ್ಲ. ಯಾಕೆಂದ್ರೆ ಇವತ್ತು ಕೆಲವೊಂದಷ್ಟು ಜನ ಬೀದಿನಲ್ಲಿ ನಿಂತು ಚರ್ಚೆ ಮಾಡ್ತಾ ಇದ್ದಾರೆ. ಬೀದಿನಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಸಾರ್ವಜನಿಕವಾಗಿ. ಆದರೆ ಇದು ಯಾವುದಕ್ಕೂ ಕೂಡ ನಾವು ಪ್ರತಿ ಉತ್ತರವನ್ನು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸಿದ್ಧರಿಲ್ಲ. ಅವರವರ ಆತ್ಮಸಾಕ್ಷಿಗೆ ಅನುಗುಣವಾಗಿ
ಅವರೇನಾದರೂ ನಿಜಕ್ಕೂ ಕೂಡ ಆ ಚುನಾವಣೆಯಲ್ಲಿ ಮಾಲೂರು ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಮಲ್ಲೇಶ್ ಬಾಬಣ್ಣ ಅವ್ರನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರೆ ನನ್ನ ಅಭಿಪ್ರಾಯದಲ್ಲಿ 70,000ಕ್ಕೆ ಹೋಗಬೇಕಾಗಿತ್ತು ಲೀಡು. ಆದರೆ ಲೀಡ್ ಯಾತಕ್ಕೆ ಕುಸಿತಾ ಇತ್ತು ಅಂತಕ್ಕಂಥದ್ದು ಅದು ಕೆಲವೊಂದಷ್ಟು ವ್ಯಕ್ತಿಗಳಿಗೆ ಅವ್ರಿಗೆ ಪ್ರಶ್ನೆಯಾಗಿ ಬಿಟ್ಬಿಡ್ತೀನಿ, ನಾನೇನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ನಮ್ಮ ಪ್ರಭಾಕರಣ್ಣ ಅವರು ಮೂಲತಃ JDSನವರು. ಅವರು 83ನೇ ಇಸ್ವಿಯಿಂದನೂ ಸತತವಾಗಿ 2013ನೇ ಇಸ್ವಿವರೆಗೂ ನಮ್ಮ ಜೊತೆಯಲ್ಲೇ ಇದ್ದಂಥವರು. ಕಾರಣಾಂತರಗಳಿಂದ ಅವತ್ತಿನ ರಾಜಕಾರಣದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಪಕ್ಷ ಅವರು ಬಿಟ್ಟು ಹೋದರೂ ಕೂಡ ಒಂದು ಮಾತನ್ನು ಭಾಳ ಗಟ್ಟಿಯಾಗಿ ಹೇಳಿದ್ರು, ನನ್ನ ಪಕ್ಷ ಹೃದಯದಲ್ಲಿದೆ, ಜನತಾದಳ ಪಕ್ಷ ನನ್ನ ಹೃದಯದಲ್ಲಿ, ನಾನು ಸಂಭ್ರಮಾಚರಣೆ ಮಾಡ್ತಾ ಇದ್ದೇನೆ, ಆಚರಿಸ್ತಾ ಇದ್ದೇನೆ ನನ್ನ ಪಕ್ಷವನ್ನು. ನನ್ನ ಪಕ್ಷ ಬಿಟ್ಟೋಗಿದ್ರು ಕೂಡ ನನ್ನ ಹೃದಯ ಜನತಾದಳ ಪಕ್ಷದಲ್ಲೇ ಸದಾಕಾಲ ಇತ್ತು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಬಹುಶಃ ಅವರು ಮಾನ್ಯ ಕುಮಾರಣ್ಣ ಅವರು ಭಾಳ ಹೇಳಿದ್ದಾರೆ ನನಗೆ ಪ್ರಭಾಕರಣ್ಣ ಅವ್ರ ಬಗ್ಗೆ. ಅವರು ಕೂಡ ಆ ಭಾಗದಲ್ಲಿ ಶಾಸಕರಾಗಬೇಕಾಗಿತ್ತು. ಆದರೆ ಇವತ್ತು ಉಡಿ ವಿಜಯಕುಮಾರ್ ಅವ್ರ ಜೊತೆಯಲ್ಲಿ, ರಾಮಣ್ಣ ಅವರ ಜೊತೆಯಲ್ಲಿ ನಿಂತು ಈ ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥದ್ದು ಒಂದು ಕಡೆ ನಮ್ಮ ಜನತಾದಳ ಪಕ್ಷದ ಎಲ್ಲ ಪ್ರಮುಖ ಮುಖಂಡರುಗಳು ಒಂದು ಸವಾಲನ್ನಾಗಿ ಸ್ವೀಕಾರ ಮಾಡಿದ್ದೀರಿ. ಜೊತೆಯಲ್ಲಿ ಉಡಿ ವಿಜಯಕುಮಾರ್ ಅವರ ಬೆಂಬಲಿಗರು ಕೂಡ ಇವತ್ತು ಜೊತೆಗೂಡಿ ನಾವೆಲ್ಲರೂ ಅಣ್ಣ ತಮ್ಮಂದರ ರೀತಿಯಲ್ಲಿ ಅನ್ಯೋನ್ಯವಾಗಿ ಈ ಪಕ್ಷವನ್ನು ಕಟ್ಟಿ ಬೆಳೆಸ್ತೀವಿ ಅಂತಕ್ಕಂಥ ದೃಢ ಸಂಕಲ್ಪದೊಂದಿಗೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮುಂದೆ ತಾವೆಲ್ಲರೂ ಬಂದು ಏನು ನಿಂತಿದ್ದೀರಿ. ಇದಕ್ಕೆ ಈ ಪಕ್ಷದ ಕಾರ್ಯಕರ್ತನಾಗಿ ನಾನು ತುಂಬ ಹೃದಯದಿಂದ ಧನ್ಯವಾದಗಳು, ಅಭಿನಂದನೆಗಳು, ಸ್ವಾಗತ ಎಲ್ಲವನ್ನ ಕೋರಲಿಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ತಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತೇನು JP ಭವನದ ಕಚೇರಿಯ ಆವರಣದಲ್ಲಿ ಬಂದು ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ಪಕ್ಷ 25 ವರ್ಷ ಆಗಿದೆ. ಇವತ್ತು ಈ ರಾಜ್ಯದಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಏಕೈಕ ಪ್ರಾದೇಶಿಕ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಹೋರಾಟದ ಹಿನ್ನೆಲೆಯಲ್ಲಿ ಕಟ್ಟಿರ್ತಕ್ಕಂಥ ಪಕ್ಷ ಅದು ಜಾತ್ಯತೀತ ಜನತಾದಳ ಪಕ್ಷ ಅಂತಕ್ಕಂಥದ್ದು ಬಹುಶಃ ನೀವೆಲ್ಲರೂ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇವತ್ತು ಉಡಿ ವಿಜಯಕುಮಾರ್ ಅವ್ರಿಗೆ ಈ ಸಂದರ್ಭದಲ್ಲಿ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಉಡಿ ವಿಜಯಕುಮಾರ್ ಅವರು ನನಗೆ ನನ್ನ ಉಪಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ಬಂದು 1-2 ದಿನಗಳ ಕಾಲ ನನ್ನ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು. ಬಹುಶಃ ಆ ಭಾಗದಲ್ಲಿ ಅವ್ರು ಏನೊಂದು ಸಮುದಾಯವನ್ನು ಪ್ರತಿನಿಧಿ ಮಾಡ್ತಾರೆ, ಆ ಸಮುದಾಯ ಕೇವಲ ಚನ್ನಪಟ್ಟಣ ತಾಲೂಕಷ್ಟೇ ಅಲ್ಲ, ರಾಜ್ಯದ ಅನೇಕ ಕ್ಷೇತ್ರಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ ನಿಮ್ಮ ಸಮುದಾಯ ಬಹಳ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವು ಮಾಲೂರು ಕ್ಷೇತ್ರಕ್ಕೆ ಸೀಮಿತ ಅಂತಕ್ಕಂಥದ್ದನ್ನು ನೀವು ಭಾವಿಸಬೇಡಿ. ಯಾಕೆಂದರೆ ಇಲ್ಲಿ ಮಾನ್ಯ ದೊಡ್ಡ ಸಾಹೇಬ್ರ ರಾಜಕಾರಣದ ಇತಿಹಾಸವನ್ನು ನಾವೆಲ್ಲರೂ ಕೂಡ ಅಲ್ಪ ಸ್ವಲ್ಪನಾದರೂ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದಾದರೆ ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಸಾಮಾಜಿಕ ಚಿಂತನೆಯಿಂದ ಹಲವಾರು ಜನ ಇವತ್ತು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಶಾಸಕ ಸ್ಥಾನ, ಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿಗಳವರೆಗೂ ಕೂಡ ಕೊಂಡೊಯ್ತಿರ್ತಕ್ಕಂಥ ಒಂದು ಪಕ್ಷ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಒಂದು ಆಶೀರ್ವಾದದಿಂದ ಅನೇಕ ಸಮುದಾಯಗಳು ಬಹಳ ಸಮಾಜದಲ್ಲಿ ಒಂದು ಉತ್ತಂಗ ಸ್ಥಾನಕ್ಕೆ ತಗೊಂಡೋಗ್ತಕ್ಕಂಥದ್ರಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಪಾತ್ರ ಬಹಳ ದೊಡ್ಡದಾಗಿದೆ. ಹಾಗಾಗಿ ಉಡಿ ವಿಜಯಕುಮಾರ್ ಅವರಿಗೆ ನೀವು ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗ್ತಕ್ಕಂಥದ್ದಲ್ಲ, ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಸಮುದಾಯದ ಒಂದು ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನು ಮಾಡುವ ಮೂಲಕ ಸಮುದಾಯದ ಸಮಸ್ಯೆಗಳೇನಿದೆ ಆ ಸಮುದಾಯದ ಸಮಸ್ಯೆಗಳನ್ನ ನಾವು ಯಾವ ರೀತಿ ಬಗೆಹರಿಸಬಹುದು ಅಂತಕ್ಕಂಥದ್ದಕ್ಕೆ ಬಹುಶಃ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ಕೂಡ ಮುಂದೊಂದು ದಿನ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಸಮುದಾಯದ ಜೊತೆಯಲ್ಲಿ ನಾವಿದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸದ ನುಡಿಗಳನ್ನು ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷದ ಒಂದು ವೇದಿಕೆಯ ಮೂಲಕ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನು ನೀವು ಕೂಡ ಹಮ್ಮಿಕೊಳ್ಬೇಕಾಗ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತೇನು ಮನಸ್ಸಲ್ಲಿ ಒಂದು ಆಸೆ ಇಟ್ಕೊಂಡು ಬಂದಿದ್ದೀರಿ, ಒಂದು ಮಾತು ಈ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಂಬಿಕೆ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಬಹಳ ಮುಖ್ಯ. ಯಾರಾದರೂ ನಮ್ಮನ್ನ ಬಂದು ಆ ನಂಬಿಕೆ, ವಿಶ್ವಾಸ, ಅಭಿಮಾನ ಅಂತಕ್ಕಂಥ
ಹಿನ್ನೆಲೆಯಲ್ಲಿ ಬಂದು ನಮ್ಮ ಜೊತೆಯಲ್ಲಿ ನಿಂತಂತ ಯಾರೇ ಇರ್ಬೋದು, ಅದು ಅವರನ್ನ ಕಾಪಾಡ್ಕೊಳ್ತಕ್ಕಂಥದ್ದು. ಎಂಥ ಸಂಕಷ್ಟದ ದಿನಗಳು ಎದುರಾದರೂ, ಎಂಥ ಸವಾಲಿನ ದಿನಗಳು ಎದುರಾದರೂ ಕೂಡ ರಾಜಕೀಯವಾಗಿ ಉಡಿ ವಿಜಯ್ ಕುಮಾರ್ ಅವ್ರನ್ನ ನೀವೇನೊಂದು ಉತ್ತಂಗ ಸ್ಥಾನದಲ್ಲಿ ಹೋಗಿ ನೋಡಬೇಕು, ತಲುಪಿಸ್ಬೇಕು ಅಂತಕ್ಕಂಥ ನಿಮ್ಮ ಕಲ್ಪನೆ ಇದೆ. ಆ ಕಲ್ಪನೆಗೆ ಪೂರಕವಾಗಿ ರಾಮೇಗೌಡರು ಬಹಳ ಅತ್ಯಂತ ಸ್ಪಷ್ಟವಾದಂಥ ಸಂದೇಶವನ್ನ ಕೊಟ್ಟಿದ್ದಾರೆ. ಅವರ ಒಂದು ಹೃದಯ ವೈಶಾಲ್ಯತೆ ನಿಜಕ್ಕೂ ಕೂಡ ಮೆಚ್ಚಲೇಬೇಕಾಗ್ತದೆ. ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮ್ಮುಖದಲ್ಲಿ ಮಾನ್ಯ ಕುಮಾರಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಈ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತೇನೆ, ಉಡಿ ವಿಜಯ್ ಕುಮಾರ್ ಅವರನ್ನ ರಾಜಕೀಯವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ಅವರ ಧರ್ಮ ಪತ್ನಿಗಳು ಕೂಡ ಇವತ್ತು ಬೆಂಗಳೂರು ನಗರದ ಕಾರ್ಪೊರೇಟರ್ ಆಗಿ ಕೆಲಸವನ್ನ ನಿರ್ವಹಣೆ ಮಾಡಿದ್ದಾರೆ ಅಂತಕ್ಕಂಥದ್ದು. JK ಕೃಷ್ಣಾರೆಡ್ಡಿ ಸಾಹೇಬರು ಕೋರ್ ಕಮಿಟಿಯ ಅಧ್ಯಕ್ಷರು, ಅವರ ಒಂದು ಉಡಿ ವಿಜಯ್ ಕುಮಾರ್ ಅವರ ಕುಟುಂಬದ ಜೊತೆ ಒಂದು ಸಂಬಂಧ ಬಹಳ ಹಿಂದಿನಿಂದ ಸಂಬಂಧ ಅಂತಕ್ಕಂಥದ್ದು ಅವರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ನಮ್ಮ ರಶ್ಮಿ ರಾಮೇಗೌಡರ ಅಕ್ಕ ಅವರು, ರಾಮೇಗೌಡರ ಧರ್ಮಪತ್ನಿ, ಪಕ್ಷದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಅಕ್ಕ ಅವರು ಕೂಡ ಇಲ್ಲೇ ಇದ್ದಾರೆ. ಅವ್ರ ನೇತೃತ್ವದಲ್ಲೇ ಬಹುಶಃ ಭಾನುವಾರದ ದಿನ ಮಹಿಳಾ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಅವರ ನೇತೃತ್ವದಲ್ಲೇ ನಡೀತಾ ಇದೆ. ಹಾಗಾಗಿ ಪಕ್ಷದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ, ಎಲ್ಲರಿಗೂ ಕೂಡ ಸ್ಥಾನಮಾನ ಇದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ಬಂದು ಇಷ್ಟು ದೂರ ನಿಮ್ಮೆಲ್ಲರನ್ನೂ ಕುರಿತು ಮಾತನಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಂದಿದ್ದಾರೆ ಅಂದ್ರೆ ಇನ್ನು ಎಷ್ಟು ಪ್ರೀತಿ ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಇದಕ್ಕಿಂತ ಒಂದು ಈ ವೇದಿಕೆಯಲ್ಲಿ ಸಾಬೀತು ಮಾಡ್ತಕ್ಕಂಥದ್ದು ಇನ್ಯಾವುದೋ ವೇದಿಕೆ ಬಹುಶಃ ಬೇಕಾಗಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ನೀವೆಲ್ಲರೂ ಕೂಡ ಜೊತೆಗೂಡಿ ಹೋಗಬೇಕು. ಮುಂಬರ್ತಕ್ಕಂಥ ಯಾವುದೇ ಚುನಾವಣೆಗಳಲ್ಲಿ ಆರೋಗ್ಯಕರವಾದಂಥ ಚುನಾವಣೆಗಳಾಗಬೇಕು. ಎಲ್ಲರಿಗೂ ಅವಕಾಶ ಸಿಕ್ಕಬೇಕು. ಎಲ್ರಿಗೂ ಅವಕಾಶ ಸಿಗ್ತಕ್ಕಂಥದ್ದಷ್ಟೇ ಅಲ್ಲ, ನೀವೆಲ್ಲರೂ ಕೂಡ ಉಡಿ ವಿಜಯ್ ಕುಮಾರ್ ಅವರು ರಾಮೇಗೌಡರ ಅಭಿಮಾನಿಗಳೇನಿದ್ದೀರಿ, ನೀವೆಲ್ಲರೂ ಕೂಡ ಒಂದು ಉತ್ತಮವಾದಂಥ ಸ್ಥಾನಕ್ಕೂ ಕೂಡ ಹೋಗಿ ತಲುಪಬೇಕಾಗ್ತದೆ. ಪಕ್ಷ ನಿಮ್ಮ ಜೊತೆಯಲ್ಲಿದೆ. ಕೊನೆಯದಾಗಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ರಾಮೇಗೌಡರು ಹೇಳ್ತಾ ಇದ್ರು. ರಾಮೇಗೌಡರು ಪಾಪ ಅವ್ರನ್ನ ನಾನು ಇವತ್ತಿಂದ ಅಲ್ಲ ಬಹಳ ವರ್ಷಗಳಿಂದ ನೋಡ್ಕೊಂಡ್ ಬಂದಿದ್ದೀನಿ. ಕೋವಿಡ್ ಟೈಮಲ್ಲಿ ಯಾವ ರೀತಿ ಅವ್ರು ಸೇವೆ ಮಾಡಿದ್ರು ಆ ಕ್ಷೇತ್ರದ ಜನತೆಗೆ ಅಂತಕ್ಕಂಥದ್ದು ಬಹುಶಃ ನಾನು ಕಣ್ಣಾರೆ ನೋಡ್ಕೊಂಡ್ ಬಂದಿದ್ದೆ. ಕೋವಿಡ್ ಟೈಮ್ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸ್ತಕ್ಕಂಥದ್ದಕ್ಕೆ ಯಾವುದೇ ಆಸೆ ಆಕಾಂಕ್ಷೆಗಳು ಏನೂ ಇಟ್ಕೊಳ್ದಿರ ಭವಿಷ್ಯದ ಪೀಳಿಗೆಯ ಒಂದು ಬದುಕನ್ನ ಹಸನಗೊಳಿಸಬೇಕು, ಕಟ್ಟಬೇಕು, ಅವ್ರಿಗೆ ಯಾವ ರೀತಿಯಾದಂಥ ನನ್ನ ಸಹಕಾರವನ್ನು ಕೊಡ್ಬೋದು ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡು ಅವ್ರಿಗೆ ಪುಸ್ತಕಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ಇರ್ಬೋದು. ಮತ್ತಷ್ಟು ಅವರು ಜನಸೇವೆಯ ಮೂಲಕ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಪಾಪ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಅವರೊಂದು ಮಾತು ಹೇಳ್ತಾರೆ, ರಾಜಕೀಯ ವ್ಯವಸ್ಥೆ ಬದಲಾಗಬೇಕು ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡು ಬಂದವ ನಾನು, ಇಲ್ಲ ಅಂದಿದ್ರೆ ನಾನು ಯಾವುದಾದ್ರೂ ವ್ಯಾಪಾರ ಮಾಡ್ಕೊಂಡು ವಹಿವಾಟು ಮಾಡ್ಕೊಂಡು ನೆಮ್ಮದಿಯಾಗಿರ್ತಾ ಇದ್ದೆ ಅಂತ ಅಂತಾರೆ. ನೋಡಿ, ಇವತ್ತು ಯಾರು ಕೂಡ ಇಂಥ ಆಲೋಚನೆಗಳು ನಮ್ಮ ಸಮಾಜದಲ್ಲಿ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ವ್ಯವಸ್ಥೆ ಬದಲಾಗ್ತಾ ಇಲ್ಲ ಅಂತೀವಿ. ಆದರೆ ವ್ಯವಸ್ಥೆ ಬದಲಾಗಬೇಕು ಅಂದ್ರೆ ಆ ವ್ಯವಸ್ಥೆಯನ್ನ ಬದಲು ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಚುನಾಯಿತಿ ಪ್ರತಿನಿಧಿಗಳಾಗಬೇಕು, ರಾಜಕಾರಣಕ್ಕೆ ಬರಬೇಕು. ಆದರೆ ವಿಪರ್ಯಾಸ ಇವತ್ತು ವ್ಯವಸ್ಥೆಯನ್ನ ಮತ್ತಷ್ಟು ಹಾಳು ಮಾಡ್ತಕ್ಕಂಥದಕ್ಕೆ, ಅವರವರ ಸ್ವಾರ್ಥಕ್ಕೆ ಸುಮ್ಮನೆ ಚುನಾಯಿತ ಪ್ರತಿನಿಧಿಗಳಾಗಿ ಒಂದ್ ಕಡೆ ಭ್ರಷ್ಟಾಚಾರ ಮಾಡೋದು, ಒಂದ್ ಕಡೆ ದರ್ಪ ತೋರಿಸೋದು, ಒಂದ್ ಕಡೆ ದೌರ್ಜನ್ಯ ಮಾಡೋದು, ಒಂದ್ ಕಡೆ ಏನು ಏಕವಚನದಲ್ಲೇ ಸಿಕ್ಪಕ್ತವ್ರಿಗೆಲ್ಲ ಚುನಾಯಿತಿ ಪ್ರತಿನಿಧಿಗಳು ಎಂಥವ್ರ ಹತ್ರ ಏನು ಮಾತಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಕ್ಷೇತ್ರದ ಜನತೆ ಮುಂದೆ ನಿಂತ್ಕೊಂಡು ಏಕವಚನದಲ್ಲಿ ಮಾತಾಡೋದು. ನಿಜವಾಗ್ಲೂ ಇಂಥವರೆಲ್ಲ ಮಾಲೂರು ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳಾಗಬೇಕಾ? ಆಗ್ಬೇಕೇನಣ್ಣ? ಎಂಥವ್ರಾಗಬೇಕಣ್ಣ ಜನಪ್ರತಿನಿಧಿಗಳು? ನಿಮ್ಮ ಕ್ಷೇತ್ರದಲ್ಲಿ ಸಭ್ಯರನ್ನ ಮಾಡಿ, ಸೌಜನ್ಯದಿಂದ ನಡ್ಕೊಳ್ತಕ್ಕಂಥವ್ರು ಮಾಡಿ, ವಂಶಸ್ಥರಿಗೆ ಅವಕಾಶ ಮಾಡಿಕೊಡಿ. ಇದು ನಿಮ್ಮ ಕೈನಲ್ಲಿದೆ, ಕ್ಷೇತ್ರದ ಜನತೆಯ ಕೈನಲ್ಲಿದೆ. ಒಂದು ಬದಲಾವಣೆಯ ಪರ್ವ ಕ್ಷೇತ್ರದಲ್ಲಿ ಇಂದಿನಿಂದ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಬಹುಶಃ ನೀವೆಲ್ಲರೂ ಕೂಡ ಇವತ್ತು ಬಂದು ಇಬ್ರು ನಾಯಕರುಗಳ
ಕೈಯನ್ನ ಏನು ಬಲಪಡಿಸಿದ್ದೀರಿ ಬಹುಶಃ ಈ ಒಂದು ವೇದಿಕೆ ಮೇಲೆ ನೀವು ಸಾಬೀತು ಮಾಡಿದ್ದೀರಿ. ಏನು ವಿಜಯ್ ಕುಮಾರ್ ಅವರು ಅತ್ಯಂತ ಅಲ್ಪ ಮತದಿಂದ ಪರಾರ್ಜಿತಗೊಂಡ್ರು ಕೂಡ ಬಹುಶಃ ಸಂಘಟನೆಯಲ್ಲಿ ಅವ್ರದಾದಂಥ ಒಂದು ದೂರಾಲೋಚನೆಯನ್ನ ಇಟ್ಕೊಂಡು ನಿಮ್ಮೆಲ್ಲರ ಜೊತೆ ಕೂಡ ನಿರಂತರವಾಗಿ ಬೆರ್ತು ನಿಮ್ಮ ಕಷ್ಟ ಸುಖ ಮದುವೆ ಮುಂಜಿ ಸಾವು ನೋವು ಎಲ್ಲದರಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ. ಬಹುಶಃ ಆ ಕಾರಣದಿಂದ ಇವತ್ತು ಉಡಿ ವಿಜಯ್ ಕುಮಾರ್ ಅವರು ಮತ್ತೆ ರಾಮೇಗೌಡರ ಅಭಿಮಾನಿಗಳು ಎಷ್ಟು ಅಪಾರ ಸಂಖ್ಯೆಯಲ್ಲಿ ಬಂದಿದ್ದೀರಾ ಅಂದ್ರೆ ಇವತ್ತು ಬಹುಶಃ ಕುರ್ಚಿಗಳು ಇನ್ನೂ ಒಂದು 2-3 ಸಾವಿರ ಕುರ್ಚಿಗಳು ಹಾಕಿದ್ರು ಕೂಡ ಬಹುಶಃ ಇನ್ನಷ್ಟು ಜನಗಳು ಬರ್ತಾ ಇದ್ರು ಏನೋ ಗೊತ್ತಿಲ್ಲ. ಆದ್ರೆ ಮತ್ತೆ ಕ್ಷೇತ್ರಕ್ಕೆ ಮಾನ್ಯ ದೊಡ್ಡವರು ಬರ್ತಾರೆ, ಮಾನ್ಯ ಕುಮಾರಣ್ಣವರು ಬರ್ತಾರೆ, ಎಲ್ಲ ನಮ್ಮ ಜಿಲ್ಲೆಯ ನಾಯಕರುಗಳು ಕೂಡ ಬರ್ತಾರೆ. ಬಂದು ಒಟ್ಟಾರೆಯಾಗಿ ನಾ ಕ್ಷೇತ್ರದ ಮುಂದಿನ ಬೆಳವಣಿಗೆಯ ದೃಷ್ಟಿಯಿಂದ ಕಾರ್ಯಕರ್ತರನ್ನ ಉಳಿಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಸಾಗ್ತೇವೆ. ಯಾರು ಕೂಡ ಧೃತಿಗೆಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಒಂದು ದಿಟ್ಟವಾದಂಥ ತೀರ್ಮಾನವನ್ನ, ಒಂದು ಹೆಜ್ಜೆಯನ್ನ ಉಡಿ ವಿಜಯ್ ಕುಮಾರ್ ಅವರು ತಗೊಂಡಿದ್ದಾರೆ. ಅವರು ತಗೊಂಡಿರ್ತಕ್ಕಂಥ ಈ ಒಂದು ತೀರ್ಮಾನಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಆಶೀರ್ವಾದ, ಸನ್ಮಾನ್ಯ ಕುಮಾರಣ್ಣ ಅವರ ಆಶೀರ್ವಾದ, ಸದಾಕಾಲ ನಮ್ಮ ಪಕ್ಷದ ಎಲ್ಲ ಜಿಲ್ಲೆಯ ನಾಯಕರ ಒಂದು ಸಹಕಾರ ಮತ್ತೆ ಕಾರ್ಯಕರ್ತ ಬಂಧುಗಳ ಶ್ರಮ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರ ಜೊತೆಯಲ್ಲಿ ಬಹಳ ಗಟ್ಟಿಯಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರು ಮಾತನಾಡೋದಕ್ಕಿಂತ ಮುಂಚಿತವಾಗಿ ಸಮಯ 3 ಗಂಟೆ 10 ನಿಮಿಷ ಆಯಿತು. ಕೊನೆಯದಾಗೆ ದಯಮಾಡಿ ಮಾಧ್ಯಮದ ಸ್ನೇಹಿತರು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಐ ಆಮ್ ವೆರಿ ಸಾರಿ. ಸ್ವಲ್ಪ ನಿಖಿಲ್ ಕುಮಾರಸ್ವಾಮಿ ಟೈಮ್ ಫಾಲೋ ಮಾಡ್ತಾನೆ, ಬಹುಶಃ ತಾವೆಲ್ಲ ನೋಡಿದ್ದೀರಿ ಪ್ರೆಸ್ ಮೀಟ್ ಕರೆದಾಗ. ಆದರೆ ಕುಮಾರಣ್ಣ ಅವ್ರಿಗೆ ಸ್ವಲ್ಪ ಜನ ಅಲ್ಲಿ ಹೆಚ್ಚಾಗಿ ಬಂದಿದ್ರಿಂದ 2 ಗಂಟೆ ತಡ ಆಯ್ತು. ನನಗೆ ಗೊತ್ತು ನಿಮಗೆಲ್ಲ 11 ಗಂಟೆಗೆ ಹೇಳಿದರು. ದಯವಿಟ್ಟು ಯಾರು ಕೂಡ ಬೇಸರ ಮಾಡ್ಕೊಳ್ಬೇಡಿ, ಕ್ಷಮೆ ಇರಲಿ. ಕುಮಾರಣ್ಣವರು ಇನ್ನೇನು ಬರ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಮಾನ್ಯ ದೇವೇಗೌಡರು ಸಾಹೇಬರು ಮಾತನಾಡ್ತಾರೆ, ತದನಂತರ ಕುಮಾರಣ್ಣ ಅವರು ಅಂತಿಮವಾಗಿ ಮಾತನಾಡ್ತಾರೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಥ್ಯಾಂಕ್ ಯು. ಯುವಕರ ಆಶಾ ಕಿರಣ, ಇಂದಿನ ಯುವ ಪೀಳಿಗೆಗೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು. ಅವರಿಗೊಂದ್ಸತಿ ಜೋರಾದ ಚಪ್ಪಾಳೆ ಬರಲಿ. ಕಾರ್ಯಕ್ರಮದಲ್ಲಿ ಭರವಸೆಯ ಮಾತುಗಳನ್ನ ವೇದಿಕೆ ಮೇಲೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಬಹಳ ಸರಳತೆಯ ವ್ಯಕ್ತಿತ್ವ ಅವ್ರದ್ದು ಕೂಡ. ಅವರಿಗೂ ಕೂಡ ಒಳ್ಳೇದಾಗ್ಲಿ, ರಾಜಕೀಯದಲ್ಲಿ ಉಜ್ವಲ ಭವಿಷ್ಯ ಅವರಿಗೂ ಸಿಗ್ಲಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ನಾವೆಲ್ಲರೂ